ವೇದ ಈಗೇನು ನಮ್ಮ ಸುಬ್ಬನ್ ಜೊತೆ ಸಂಸಾರ ಮಾಡ್ತೀಯೋ ಇಲ್ಲ? ಅಂಕಲ್ ಆಂಟಿ ನೀವಿಬ್ರು ಏನೇ ಹೇಳಿ ಸುಬ್ಬನ್ ಜೊತೆ ನಾನು ಸಂಸಾರ ಮಾಡೋದಿಲ್ಲ. ವೇದ ನಿನ್ನ ನಮ್ಮ ಮನೆ ಮಗಳು ಅನ್ಕೊಂಡಿದ್ದೆ, ಅದಕ್ಕೆ ಸರಿಯಾದ ಕಾಣಿಕೆ ಕೊಟ್ಟೆ ನೀನು. ಆದ್ರೆ ನೀವಿಬ್ರು ನನಗೆ ಮತ್ತೆ ಬರೋ ಮಾತ್ರೆ ಕೊಟ್ಟು ಮೋಸ ಮಾಡಿ ಬಲವಂತವಾಗಿ ಮದ್ವೆ ಮಾಡ್ತಿದ್ದೀರಲ್ಲ, ಇದು ಸರಿನಾ? ತಪ್ಪು ಅಂತ ಗೊತ್ತು, ಏನ್ ಮಾಡೋದು? ಸುಬ್ಬನ್ ಮೇಲೆ ಪ್ರೀತಿಗೆ ಈಗೆಲ್ಲ ಮಾಡಿದ್ವಿ. ಅದು ಅಲ್ದೆ ನೀನು ನಮ್ಮ ಮನೇಲಿ ಮಗಳ ತರ ಇರ್ತೀಯ ಅಂತ ಅನ್ಕೊಂಡಿದ್ವಿ. ಈಗ ನೋಡಿದ್ರೆ ನಾವ್ಯಾರು ನಿನ್ಗೆ ಇಷ್ಟ ಇಲ್ಲ ಅನ್ಸುತ್ತೆ. ಹಾಗಾಗಿ ನಾವ್ ಈ ಪ್ರಪಂಚದಲ್ಲಿ ಬದುಕಿರೋದೇ ತಪ್ಪು. ಬಾರು ನಡಿಯಮ್ಮ, ಹೋಗ್ ಸಾಯೋಣ. ಆತ್ಮಹತ್ಯೆ ಮಾಡ್ಕೊಳ್ಳೋದಾ? ಹೌದು ರೀ, ನೀವು ಕರೆದ್ರೆ ಪಿಜ್ಜಾ ಹಚ್ಕೊ ಬರ್ತೀನಿ, ಹರಿಶ್ಚಂದ್ರ ಘಾಟ್ಕೊ ಬರ್ತೀನಿ. ನಡೀರಿ ಹೋಗೋಣ. ಸುಬ್ಬು ಸುಬ್ಬು ಹಾಲ್ನಂತವನಮ್ಮ, ಅವನು ಯಾಕೆ ಬೇಕು? ನಡಿಯಮ್ಮ. ಆಳ ನೋಡ್ತಾ ಇದ್ರೆ ತಲೆ ಸುತ್ತುತ್ತದೆ, ಕೈ ಕಾಲೆಲ್ಲ ನಡುಕ್ತಾ ಇದೀರಿ. ಸ್ವಲ್ಪ ಸುಮ್ಮನೆ ಇರಮ್ಮ. ಇಲ್ಲ 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 ಇಲ್ಲ, ನಾವು ಬದುಕಬಾರ್ದು. ವೈಶಾಲಿ ಅವ್ರೆ, ನಿಮ್ಮ ನಂಬಿಕೆಗೆ ನಾವು ಮೋಸ ಮಾಡಿದೀವಿ. ನಾವು ಬದುಕಬಾರ್ದು. ಲೇ ತುಕ, ಲೇ ನೀನು ನಮ್ ಜೊತೆ ಬರ್ತೀಯ ಅಂದ್ರೆ ಕೊನೆ ಸರಿ ವೇದಕ್ಕೊಂದ್ಸರಿ ಸಾರಿ ಕೇಳಿ ಬಂದ್ಬಿಡ. ಕ್ಷಮಿಸ್ಬಿಟ್ರಿ, ನಿಮಗೆ ನಾ ಬಹಳ ತ್ರಾಸ ಕೊಟ್ಟೆ. ನಾ ನಿಮ್ಗೆ ಸರಿಯಾಗಿ ಜೋಡಿ ಅಲ್ಲ ಅನ್ಸಕತ್ತೈತಿ. ಈ ಜನ್ಮದಾಗಲ್ಲ ಅಂದ್ರು ಮುಂದಿನ ಜನ್ಮದಾರ ನೀವಿಬ್ರು ಒಂದಾಗೋಣಂತ. ನಾ ಹೋಗ್ಕಂಡ್ರಿ, ನಾನು ಸಾಯ್ತೀನಿ. ಬೇಡ ಸುಬ್ಬ ಬೇಡ, ನೀನ್ ಸಾಯ್ಬಾರ್ದು. ಹೇಗವ್ರ ನನ್ನ ಪ್ರೀತಿ ಯಾವಾಗ ಇರ್ತದ್ರಿ? ನಾ ಸತ್ತ ಮೇಲೆ ನನ್ನ ಪ್ರೀತಿ ನಿಮ್ಗೆ ಅರ್ಥ ಆಗೈತಿ. ನೀವು ಎಲ್ಲಾರ್ರಿ ಹೆಂಗಾರಿ ತಲೆ ಮೇಲೆ ಅಡ್ಬಾಡ ಕೊಟ್ಟಿರಿ. ಅವರು ಸೆಂಟಿಮೆಂಟ್ ಸೀನ್ ವರ್ಕೌಟ್ ಆಗ್ತಾ ಇದೆ. ಇದನ್ನೇ ಕಂಟಿನ್ಯೂ ಮಾಡೋಣ. ನಾನು ಹೋಗ್ತಾ ಇದ್ದೀನಿ. ನಾನು ಸತ್ ಮೇಲೆ ಬೆಳ್ಳಿ ಜರಿಲ್ ಮಾಡಿರೋ ರೇಷ್ಮೆ ಸೀರೆನ ಹೊದಿಸ್ಬಿಡು. ಬಾಯ್ ವೇದ, ಬೇಡ ಅಂಕಲ್, ಬೇಡ ಆಂಟಿ, ನೀವೆಲ್ಲರೂ ಬಿಟ್ಟು ಹೋದ್ರೆ ನನಗೆ ಕಷ್ಟ ಆಗುತ್ತೆ. ನಿಮ್ಮೆಲ್ಲರ ಪ್ರೀತಿ ಏನು ಅಂತ ನನಗೆ ಈಗ ಅರ್ಥ ಆಯ್ತು. ನೀವೆಲ್ಲ ಯಾರು ಸಾಯ್ಬಾರ್ದು. ದಯವಿಟ್ಟು ಕೆಳಗ್ ಬನ್ನಿ. ಆಂಟಿ ಅಂಕಲ್ ನನ್ನ ಕ್ಷಮಿಸ್ಬಿಡಿ. ನಾನ್ ದಡ್ಡಿ ಅಲ್ಲ, ಬುದ್ಧಿವಂತೆ. ಇಡೀ ಜಗತ್ತಿನ ನಾನ್ ಫೇಸ್ ಮಾಡ್ತೀನಿ. ಬನ್ನಿ ಮನೆಗೆ ಹೋಗೋಣ. ಯಾರ ಮನೆಗೆ? ನಮ್ಮ ಮನೆಗೆ. ಎರಡು ಸಂಸಾರನ ನಾನ್ ಮಾಡ್ತೀನಿ. ಸುಬ್ಬನ್ ಜೊತೆ ನಾನ್ ಸಂಸಾರ ಮಾಡ್ತೀನಿ. ಏನ್ ಮಾಡ್ತಾ ಇದೀರಾ? ಅಲ್ಲ ಇನ್ಸ್ಪೆಕ್ಟ್ರೆ, ನಾವೇ ಅವ್ರನ್ನೆಲ್ಲ ನಿಮ್ಗೆ ಕರ್ಕೊಂಡ್ಬಂದ್ ಕೊಟ್ರೆ ನೀವು ಬಿಟ್ಬಿಡೋದ? ಈಗ ಸುಬ್ಬನೂ ಇಲ್ಲ, ವೇದನೂ ಇಲ್ಲ. ಮಾತಾಡಿ ಇನ್ಸ್ಪೆಕ್ಟ್ರೆ. ಅವ್ರು ಹೇಗ್ರಿ ಮಾತಾಡ್ತಾರೆ? ಬಾಯಿ ಫ್ರಾಕ್ಚರ್ ಇಲ್ವಾ? ಬರೋದು ಬಂದ್ರೆ ಟಿವಿ 10 ಅವ್ರನ್ನ ಕರ್ಕೊಂಡ್ ಬಂದಿದ್ರೆ ಅದ್ಯಾಕೋ? ಈ ಸೀನ್ ನ ಪಬ್ಲಿಕ್ ಟಿವಿಲ್ ನೋಡಿ ನನ್ನ ಮೇಲೆ ಕನಿಕರ ಬಂದಿರೋದು, ನನ್ನ ಪ್ರಮೋಷನ್ ಅನುಕೂಲ ಆಗೋದು. ಅಯ್ಯೋ, ಟಿವಿ 10 ಅವ್ರ ಮಾತಾಗಿರ್ಲಿ ಇನ್ಸ್ಪೆಕ್ಟ್ರೆ. ಮನೇಲಿ ವೇದ ಕಾಣಿಸ್ತಾ ಇಲ್ಲ, ಇಲ್ಲಿಗೆ ಬಂದ್ರೆ ಅವ್ರು 3 ಜನ ಕಾಣಿಸ್ತಾ ಇಲ್ಲ. ನಿಮ್ಮನ್ನ ಕಟ್ಟಾಕಿದ್ದ ಯಾರು? ಯಾರು ಅಂತ ಹೇಳಿ ನಾನ್ ನಂಬಿದ ಜನ, ನನ್ ತಂಗಿ ಅಂತ ಇದ್ದಿದ್ ಜನ, ದಿನನಿತ್ಯ ಕಾಫಿ ಕುಡಕ್ ಹೋಗ್ತಾ ಇದ್ದೆ, ಅವ್ರೇ ಈಗ ಮಾಡ್ಬಿಟ್ರು. ಅಂದ್ರೆ ಪಡವಲಕಾಯಿ ಪರಮ ಮೇಡಮ್ನವ್ರ ನೀಟಾಗಿ ನೈಸ್ ರೋಡಲ್ಲಿ ಕೂಡ್ಸಿ 16 ಚಕ್ರದ ಲಾರಿ ಏರ್ಸಿ ಮೋಸ ಮಾಡಿ ಕಟ್ಟಾಕ್ ಹೋಗ್ಬಿಟ್ರು. ಹೋಗ್ಬೇಕಾದ್ರು ಟಿವಿ 10 ಅವ್ರಿಗೆ ಹೇಳ್ರಪ್ಪ ಅಂತ ಅಂಗ್ಲಾಚ್ದೆ. ಬಾಯಿ ಕ್ಲಾಕಿ ಹೋದ್ರು. ಇನ್ಸ್ಪೆಕ್ಟ್ರೆ, ಮನೇಲಿ ವೇದ ಕಾಣಿಸ್ತಾ ಇಲ್ಲ, ಅವರು ಬೇರೆ ಎಲ್ಗಾರು ಕರ್ಕೊಂಡು ಹೋಗಿ ದೇವಸ್ಥಾನದಲ್ಲಿ ಪಡವಲಕಾಯಿಗೂ ವೇದಗೂ ಮದುವೆ ಮಾಡಿಸ್ತಾರೆ. ಈಗ ಏನ್ ಮಾಡ್ತೀರಾ? ನೀವು ಬಿಡಿಸಿದ್ರಲ್ಲ ಅಷ್ಟ್ ಸಾಕು. ಇನ್ ನೋಡ್ತಾ ಇರಿ, ಕರ್ನಾಟಕ ತುಂಬಾ ಕೂಂಬಿಂಗ್ ಆಪರೇಷನ್ ಮಾಡ್ತೀನಿ. ಅಂದ್ರೆ ತಲೆ ಬಾಚ್ತೀರಾ? ಅಲ್ಲಮ್ಮ, ಇಂಚಿಂಚು ಹುಡುಕಕ್ ಕೂಂಬಿಂಗ್ ಆಪರೇಷನ್ ಅಂತಾರೆ. ತಲೆಯಲ್ಲಿ ಏನಿದ್ರೆ ಬಾಚಂಗೆ ಹಾಕಲ್ವಾ ಹಾಗೆ. ಆಯ್ತು ಇನ್ಸ್ಪೆಕ್ಟ್ರೆ, ನೀವು ಹುಡುಕಿ, ನಾವು ಹುಡುಕ್ತಿವಿ. ನಿಮ್ಮನ್ ಬಿಟ್ರೆ ಎಪಿಸೋಡ್ ಲ್ಯಾಗ್ ಆಗ್ಬಿಡುತ್ತೆ, ನಾನೇ ಹುಡುಕ್ತೀನಿ. ಮಸ್ತ್ರ ನನ್ನ ತಾಯಿಯಬ್ರು ಸುಸ್ತ್ರೆ. ಏನಪ್ಪ ಈ ಡೈಲಾಗ್ ಹೇಳ್ತಾ ಬಂದ್ರೆ ನೀವು ಸೈಲೆಂಟ್ ಆಗಿದ್ಯಾ, ವೈಲೆಂಟ್ ಆಗ್ತೀರಾ? ಇನ್ನು ಡೈಲಾಗ್ ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ. ಯಾವಾಗಿಂದ ಇಂತ ಒಳ್ಳೆ ಬುದ್ಧಿ ಬಂತು? ಲಕ 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 ಪರಮ ನನ್ನ ಡೈಲಾಗ್ ಕಿತ್ಕೊಂಡ ಅಂತ ನೀನು ಕಂಪ್ಲೇಂಟ್ ಲಾರ್ಜ್ ಮಾಡೋದು, ಪೊಲೀಸ್ ಸ್ಟೇಷನ್ಗೆ ಹೇಳ್ಕೊಂಡು ಹೋಗೋದು ಯಾಕೆ ಬೇಕು ಅಂತ. ಸರ್, ಮೊದಲು ವೇದವ್ರು ಎಲ್ಲಿ ಅಂತ ಕೇಳಿ ಸರ್. ಅದೇ, ನಾನು ಸೀನಿಯರ್, ನೀನ್ ಸೀನಿಯರ್. ನೀವೇ ಸರ್. ಮತ್ತೆ ಸುಮ್ನೆ ವೇದ ಎಲ್ಲಿ? ಇದು ಕ್ಲೈಮ್ಯಾಕ್ಸ್ ಸೀನೇ ಇರ್ಬೋದು, ಹಾಗಂತ
ಹೀರೋ ಹೀರೋಯಿನ್ ಸಿನಿಮಾದಲ್ಲಿ ಎಂಟ್ರಿ ಆಗ್ಬೇಕಾದ್ರೆ ಬಿಲ್ಡಪ್ ಇರುತ್ತೆ, ಇಲ್ಲಿ ಯಾಕಿಲ್ಲ? ನನಗ್ ಟೈಮ್ ಇಲ್ಲ, ವೇದನ್ ಕರಿ. ವೇದ ಎಲ್ಲಿದ್ದಾಳೆ ಅಂತ ಹೇಳ್ತಿದ್ರೆ ನಾವು ಸುಮ್ಮನೆ ಆಗೋದಿಲ್ಲ, ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗತ್ತೆ. ಏನ್ ಸರ್? ಹೌದು, ನಿಮ್ಮನ್ನೆಲ್ಲ ಎತ್ತಾಕೊಂಡು ಬಳ್ಳಾರಿ ಬೀದರ್ ಜೈಲ್ಗೆ ಹಾಕ್ಬಿಡ್ತೀನಿ. ಒಬ್ರು ಇಲ್ಲಿ ಒಬ್ರು ಅಲ್ಲಿ. ಬೇಡ ಬೇಡ ಬೇಡ, ಅಷ್ಟೊಂದು ದೊಡ್ಡ ಜೈಲಿಗೆ ಹಾಕ್ಬೇಡಿ, ಯಾಕೆಂದ್ರೆ ನಾವು ಅಷ್ಟು ದೊಡ್ಡ ಮನುಷ್ಯರಲ್ಲ. ಸರ್ ಇವ್ನು ಈಗಲೇ ಹೇಳ್ಕೊಂಡು ಹೋಗೋಣ ಸರ್. ನಡೀರಿ. ಮತ್ತೆ ವೇದನ್ ಕಿಡ್ನಾಪ್ ಮಾಡಿದ್ಯಾನ? ಗುಂಡಣ್ಣವ್ರೆ, ನನಗೆಲ್ಲ ಗೊತ್ತು ಮೇಡಮ್ ನವ್ರೆ. ಇನ್ಸ್ಪೆಕ್ಟ್ರೆ ನೋಡಿ, ನಮ್ಮ ವೇದನ ಕಿಡ್ನಾಪ್ ಮಾಡಿ ಇಟ್ಕೊಂಡಿದ್ದಾನೆ, ಇದೆಷ್ಟು ಸರಿ? ಆಕಾಶದಲ್ಲಿ ತೇಲೋ ಮೋಡನ ನಿಲ್ಸೋರಿಲ್ಲ, ಏರ್ತಾ ಇರೋ ಬೆಲೆನ ಇಳಿಸೋರಿಲ್ಲ. ಹಾಗೆ ನನ್ ತಮ್ಮನ್ನ ಯಾರು ಅರ್ಥ ಮಾಡ್ಕೊಳ್ಳೋರಿಲ್ಲ. ಪಾರು, ನೀನ್ ಜಾಸ್ತಿ ಡೈಲಾಗ್ ಹೊಡೆದ್ರೆ ಸೀನ್ ಬೋರ್ ಹೊಡಿಯುತ್ತೆ. ವೇದ, ನೀನೊಂದು ಪಂಚಿಂಗ್ ಡೈಲಾಗ್ ಬಿಡಮ್ಮ. ಭಾವ, ನಾನ್ ನಿಮ್ ನಾದ್ನಿ ಅನ್ನೋ ಪರಿಜ್ಞಾನ ನಿಮ್ಗಿದ್ಯಾ? ಜೀವನ ಪೂರ್ತಿ ನಾನ್ ನಿಮ್ ಜೊತೆ ಡಾನ್ಸ್ ಮಾಡ್ತಾ ಇರ್ಬೇಕಾ? ವೇದ ಏನ್ ಹೇಳ್ತಾ ಇದೀಯಮ್ಮ? ಭಾವ, ಜೀವನ ಪೂರ್ತಿ ನಾನ್ ನಿಮ್ ಜೊತೆ ಡಾನ್ಸ್ ಮಾಡ್ಕೊಂಡಿದ್ರೆ ನನ್ ಜೀವನ ಹಾಳಾಗುತ್ತೆ ಅಂತ ನನಗೆ ಗೊತ್ತಾಯ್ತು. ಭಾರತೀಯ ಸಂಸ್ಕೃತಿ ಪ್ರಕಾರ ಒಬ್ಬ ಆದರ್ಶ ಪತಿ ನನಗ್ ಬೇಕಾಗಿದ್ದ. ಅಂತ ಹೃದಯ ಇರೋನು ಸುಬ್ಬ ಅಂತ ನನ್ಗೀಗ ಗೊತ್ತಾಯ್ತು. ಸೂಪರ್ ಡೈಲಾಗ್. ಸುಮ್ನೆ ನಮ್ಗೆ ರಿವರ್ಸ್ ಹೊಡಿತಾ ಇದೆ. ವೇದ, ನಾನ್ ನಿಮ್ಗೆ ಹೇಳ್ಕೊಟ್ಟಿದ್ನಲ್ಲ ಪರ್ಸನಾಲಿಟಿ ಡೆವಲಪ್ಮೆಂಟ್, ಏನಾಯ್ತು? ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ ಬೆಂಕಿ ಬಿತ್ತು. ಅಕ್ಕ, ಜೀವನನೇ ಬೇರೆ, ಕ್ಲಾಸೇ ಬೇರೆ. ಸುಬ್ಬನ್ ಪ್ರೀತಿ ಎಂತದ್ದು ಅಂತ ನನಗೆ ಈಗ ಗೊತ್ತಾಯ್ತು. ಆ ಪ್ರೀತಿನ ತೋರ್ಸ್ಕೊಟ್ಟವ್ರು ಪರಮ ಅಂಕಲ್ ಮತ್ತೆ ಪಾರು ಆಂಟಿ. ಪರಮ ಖುಷು. ಬೇಡ ಬೇಡ ಬೇಡ, ನಂಬೇಡ. ಬ್ರೈನ್ ವಾಶ್ ಮಾಡೋ ಸೀನ್ ಇಟ್ಟು ನಿನ್ ತಲೆ ಕೆಡಿಸ್ತಾ ಇದಾರೆ. ಏನಮ್ಮ ಇದು, ನೀವೇ ಅಡ್ಜಸ್ಟ್ ಮಾಡ್ಕೊಂಡ್ರೆ ಹೇಗೆ? ಇನ್ಸ್ಪೆಕ್ಟ್ರೆ, ಸುಬ್ಬ ನನ್ನ ಬಲವಂತವಾಗಿ ಮದ್ವೆ ಆದ ಅಂತ ನಾನೇನಾದ್ರು ಬಂದ್ ಕಂಪ್ಲೇಂಟ್ ಕೊಟ್ನಾ? ನಮ್ಮ ಅಂಕಲ್ ಆಂಟಿನ ಅರೆಸ್ಟ್ ಮಾಡೋದಕ್ಕೆ ನೀವ್ಯಾರು? ಸುಮ್ನೆ ನಮ್ಮ ಅಕ್ಕ ಭಾವನ್ ಮಾತ್ ಕೇಳಿ ಇಲ್ಲಿಗೆ ಬಂದಿದ್ದೀರಾ. ಇನ್ಸ್ಪೆಕ್ಟ್ರೆ, ಇನ್ಮೇಲೆ ನಮ್ಮ ಅಕ್ಕ ಭಾವನ್ ಮಾತ್ ಕೇಳ್ಕೊಂಡು ನಮ್ ಸುದ್ದಿಗೆ ಏನಾದ್ರು ಬಂದ್ರೆ ನಿಮ್ಮನ್ನ ಜೈಲ್ ಒಳಗೆ ಹಾಕಿಸ್ತೀನಿ. ಇಲ್ಲವಾ, ಇನ್ಮೇಲೆ ನಿನ್ ತಂಟೆಗೆ ಬರೋದಿಲ್ಲ. ಈ ಗುಂಡಣ್ಣನ್ ಮಾತ್ ಕೇಳ್ಕೊಂಡು ನಾನ್ ಹಾಳಾಗಿ ಹೋಗ್ತಾ ಇದೀನಮ್ಮ. ಏನ್ ಇನ್ಸ್ಪೆಕ್ಟ್ರೆ ಈ ತರ ಹೇಳ್ತಾ ಇದೀರಾ? ಇನ್ನೊಂದ್ಸಲ ನಿಮ್ ನಾದ್ ನಿಮ್ಮಲ್ಲಿ ಕಂಪ್ಲೇಂಟ್ ಕೊಡಕ್ ಬಂದ್ರೆ ತಗೊಂಡು ಸೊಳ್ಳೆ ಮನೆಗೆ ಹಾಕ್ಬಿಡ್ತೀನಿ. ಸರ್ ಗಿಡ್ತಾ ಇಲ್ಲ, ನಡೀರಿ, ಇವತ್ತು ಕಾಫಿ ಬೇಡ, ನಾಳೆ ಬಂದು ಕುಡಿಯೋಣ. ಮಿಸ್ಟರ್ ಅಂಡ್ ಮಿಸ್ಸೆಸ್ ಗುಂಡಣ್ಣವ್ರೆ, ಈಗ ನಾವು ನೀವು ಬೀಗ್ರು ಎಲ್ಲ ಮರೆತು ಊಟ ಮಾಡೋಣ ಬನ್ನಿ. ಬೇಕಾಗಿಲ್ಲ, ನಾವು ಮನೆಗೆ ಹೋಗಿ ಮಾಡ್ತೀವಿ. ಏನಪ್ಪ ನಮ್ಮನ್ನ ಕರ್ದ? ಹೌದ್ರಿ, ಒಂದ್ ಗ್ಲಾಸ್ ಜ್ಯೂಸ್ ಕುಡ್ಕೊಂಡ್ರಿ. ಏನ್ ಜ್ಯೂಸ್ ನೀನೇ ಕುಡ್ಕೊ, ನಮ್ ಕನ್ಸ್ಗಳನ್ನೆಲ್ಲ ಹಾಳು ಮಾಡ್ಬಿಟ್ಟು ಲಕ 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 ಹೆಂಗೆ? ಅವ್ರಿಗೆ ಹೆಂಗ್ ಬೇಕೋ ಹಂಗೆ.